ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇಗ ಆಡಳಿತ ಪಕ್ಷ ಕಾಂಗ್ರೆಸ್, ವಿರೋಧ ಪಕ್ಷಗಳು ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಮೂರೂ ಸಹ ಧರ್ಮಸ್ಥಳದ ವಿಚಾರ ಆಗಿರ್ಬೋದು, ರೈತರ ವಿಚಾರ ಆಗಿರ್ಬೋದು, ಯುವಕರ ಉದ್ಯೋಗದ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಸಹ ಇವರು ಮೂರೂ ಜನ ಒಂದೇ ಅಂತ ತೋರಿಸ್ಕೊಟ್ರು. ಧರ್ಮಸ್ಥಳದ ಗುಡ್ ಮಾರ್ನಿಂಗ್. ಧರ್ಮಸ್ಥಳದ ವಿಚಾರದಲ್ಲಿ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ಒಂದು ಕಡೆ ಡಿ ಕೆ ಶಿವಕುಮಾರ್ ಆ SIT ತನಿಖೆನ ಹಳ್ಳ ಹಿಡಿಸಿ ಯಾರು ಕಂಪ್ಲೇಂಟ್ ಕೊಟ್ಟಾರ ಅವ್ರ ಮೇಲೆನೆ ಕಂಪ್ಲೇಂಟ್ ಹಾಕ್ಸಿ, ಅದ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ಸಿ ಅವನನ್ನ ಭೀಮನ ಅರೆಸ್ಟ್ ಮಾಡಿಸಿ, ಇದೇ ಡಿ ಕೆ ಶಿವಕುಮಾರ್ ಮತ್ತೆ ಕಾಂಗ್ರೆಸ್ ಮಾಡೋದು. ಇನ್ನೊಂದು ಕಡೆ ಮಹಿಳಾ ಆಯೋಗದ ಅಧ್ಯಕ್ಷರ ಕೈಯಲ್ಲಿ ಸಂಪೂರ್ಣ ತನಿಖೆ ಆಗಿ, ಈಗ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಅಪಾಯಿಂಟ್ ಮಾಡಿರೋದು ಯಾರು? ಸರ್ಕಾರ. ಒಂದು ಕಡೆ ಇದನ್ನೇನು ಧರ್ಮಸ್ಥಳದ ತನಿಖೆಯನ್ನ ಲೆಕ್ಕ ಹಾಕೊಳ್ಳಿ, ಅವನು ಸ್ವಾಯಿಚ್ಛೆ ಹೇಳಿಕೆ ಕೊಟ್ಟವನೆ, ಕಂಪ್ಲೇಂಟ್ ಕೊಟ್ಟವನೆ, ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟವನೆ, ಭೀಮಾ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಹೇಳಿಕೆ ಕೊಟ್ಟವನೆ. ಯಾರ ಹೆಸರು ಹೇಳಿದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ನೋಟಿಸ್ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಈ ಕಾಂಗ್ರೆಸ್ ಸರ್ಕಾರ, ಈ ಕಾಕಿ ಪಡೆಗಳು, ಈ ಯೂನಿಫಾರ್ಮ್ ಹಾಕೊಂಡು ಸಾಮಾನ್ಯ ಮನರಿಗೆ ನಮ್ಮಂತವ್ರ ಮನೆಗೆ ಬೇಕಾದ್ರೆ 24 ಗಂಟೆ ಯಾವಾಗ ಬೇಕಾದ್ರೆ ನುಗ್ಗೋ ಅಂತ ಈ ಭ್ರಷ್ಟ ಪೊಲೀಸ್ ಇಲಾಖೆ ಮತ್ತೆ ಈ ಭ್ರಷ್ಟ ಪೊಲೀಸರು, ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರಗಳು ನಿಮ್ ಮನೆ ಬಾಗಿಲಿಗೆ ಬಂದು ನಾವು ಅದು ಮಾಡ್ತೀವಿ, ಆ ಭಾಗ್ಯ ಕೊಡ್ತೀವಿ, ಈ ಭಾಗ್ಯ ಕೊಡ್ತೀವಿ, ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲ, ರೈತರಿಗೆ ಒಳ್ಳೆ ರೇಟ್ ಕೊಡಕ್ಕೆ ಯೋಗ್ಯತೆ ಇಲ್ಲ, ರೈತರನ್ನ ಬೀದಿ ನಿಲ್ಲಿಸ್ತಾರೆ. ನ್ಯಾಯಕ್ಕೋಸ್ಕರ ಕೊಂದವರು ಯಾರು? ಆ ಕೂಗನ್ನ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೊಂದವರು ಯಾರು? ಯೋಗ್ಯತೆ ಇದೆಯಾ? ಕೊಂದವರು ಯಾರು ಅಂತ ಹುಡುಕಕ್ಕೆ ಹೋಗ್ಲಿ, ನಿಮಗೆ ಯೋಗ್ಯತೆ ಆದ್ರೂ ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ? ಏನಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷ ಕೈಯಲ್ಲಿ ಸ್ಟೇಟ್ಮೆಂಟ್ ಹಾಕೊಡಿಸ್ತೀರಾ? ಒಂದು ಕಡೆ ತನಿಖೆನ ಹಳ್ಳ ಹಿಡಿಸೋದು, ಧರ್ಮಸ್ಥಳದ ತನಿಖೆನ ಹಳ್ಳ ಹಿಡಿಸೋದು, ಇನ್ನೊಂದು ಕಡೆ ಮಹಿಳಾ ಆಯೋಗದ ಅಧ್ಯಕ್ಷ ಕೈಯಲ್ಲಿ ಸಂಪೂರ್ಣ ತನಿಖೆ ಆಗಬೇಕು ಅಂತ ನಾವೆಲ್ಲ ಏನ್ ಗೂಬೆ ಅನ್ಕೊಂಡಿದ್ದೀರಾ? ಈ ಇಡೀ ಪ್ರಕರಣವನ್ನ ಹಳ್ಳ ಹಿಡಿಸಿದ್ದು ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ. ಈ ಧರ್ಮಸ್ಥಳದ ಪ್ರಕರಣಕ್ಕೆ ಎಳ್ಳು ನೀರು ಬಿಟ್ಟಿದ್ದು, ನ್ಯಾಯಕ್ಕೆ ಎಳ್ಳು ನೀರು ಬಿಟ್ಟಿದ್ದು ಇದೇ ಡಿ ಕೆ ಶಿವಕುಮಾರ. ಈ ವ್ಯಕ್ತಿ ಸಿಎಂ ಆಗೋದು ದೂರದ ಮಾತು. 2028ಕ್ಕೆ ಒಬ್ಬ MLA ಕೂಡ ಆಗೋ ಗೆಲ್ಲೋ ಅಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಖಂಡಿತ ಸೋಲ್ತಾನೆ. ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ಟೆಲ್. ಯಾವ ನೈತಿಕತೆ ಇದೆಯೋ ನಿಮ್ಗೆ ಆ ಕಾಕಿ ಯೂನಿಫಾರ್ಮ್ ಹಾಕೊಂಡು ಅನ್ಯಾಯ ಮಾಡಕ್ಕೆ? ನೆನೆ ಅವನು ಸುವರ್ಣ ಅಜಿತ್ ಹನುಮಕ್ಕನವ್ರು ಹೇಳ್ತಾ ಇದ್ದ, ಓಹೋ ಕಷ್ಟಪಟ್ಟು ಬಿಟ್ಟವ್ರೆ, ಏನ್ ಮೂಟೆ ಒತ್ತವ್ರ ಅಜಿತ್ ಹನುಮಕ್ಕನವ್ರು ಏನ್ ಮೂಟೆ ಒತ್ತದ್ರ? SIT ಮುಖ್ಯಸ್ಥ ಅಲ್ಲಿರೋ 20 ಜನ ಪೊಲೀಸರು ಮೂಟೆ ಒತ್ತರ, ಕಲ್ಲು ಒತ್ತರ, ಬಂಡೆ ಎತ್ತದ್ರ, ಏನ್ ಮಾಡಿದ್ರು? ಸುಳ್ಳು ತನಿಖೆ ಮಾಡಕ್ಕೆ ಸುಸ್ತಾಗ್ಬಿಟ್ಟಿದ್ಯಾ? ಖಂಡಿತ ಸುಸ್ತಾಗಿರ್ತದೆ. ಯಾಕೇಳಿ ನ್ಯಾಯ ಕೊಡ್ಸಕ್ಕೆ ಯೋಗ್ಯತೆ ಬೇಕು. ಅನ್ಯಾಯ ಮಾಡಕ್ಕೆ ಬರೀ ಕಾಕಿ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕು. ನಿಮ್ಮ ಈ ಕೊಡುಗೆ ಈ ಕರ್ನಾಟಕ ಪೊಲೀಸರಷ್ಟು ಹೊಲಸು ಗೂಂಡಾಗಳು, ದರೋಡೆಕೋರರು, ಕಳ್ಳರು, ರೇಪಿಸ್ಟ್ಗಳು, ಕೊಲೆ ಮಾಡುವಂತ ಮನಸ್ಥಿತಿ ಅಂತ ಇರುವಂತ ಪೊಲೀಸರು ಮೋಸ್ಟ್ಲಿ ಇಡೀ ಇಂಡಿಯಾದಲ್ಲಿ ಯಾವನೂ ಇಲ್ಲ. ಬೆಳಗ್ಗೆ ಇದ್ರೆ ದರಿದ್ರ ಕಳ್ಳರನ್ನ ನೋಡ್ಬೇಕು, ಕಳ್ಳರನ್ನ ಅರೆಸ್ಟ್ ಮಾಡ್ಕೊಂಬರೋದನ್ನ ನೋಡ್ಬೇಕು. ಬಟ್ ಆದ್ರೆ ಈ ರೀತಿ ಮನಸ್ಥಿತಿ ಇರುವಂತ ಕಳ್ಳ, ದರೋಡೆ, ರೇಪಿಸ್ಟ್ ಮನಸ್ಥಿತಿ ಇರುವಂತ ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ಕೊಳೋದು ಯೂನಿಫಾರ್ಮ್ ಹಾಕೊಂಡು ಇಂಥ ಪೊಲೀಸರು ಮಾಡಿರುವಂತ SIT ತನಿಖೆನ ನಾವು ಒಪ್ಕೊಳ್ಬೇಕಾ? ಒಂದು ಕಡೆ ಈ SIT ತನಿಖೆಯನ್ನ ಹಳ್ಳ ಹಿಡಿಸ್ತಿದ್ದು ನಮಗೆಲ್ಲಾ ಗೊತ್ತಿದೆ. ಒಂದು ಕಡೆ ಬಿಜೆಪಿ ಮತ್ತೆ JDS ಯಾತ್ರೆನೇ ಮಾಡಿದ್ರು ತನಿಖೆ ಮಾಡಬೇಡಿ ಅಂತ. ಹಂಗಾರೆ ಪ್ರತಿ ಕೊಲೆ ಆದಾಗೂ ಕೂಡ ಕೊಲೆ ಮಾಡಿದವನು ಯಾತ್ರೆ ಮಾಡಿದ್ರೆ ಬಿಟ್ಬಿಡ್ತೀರಾ ನೀವು? ಧರ್ಮಸ್ಥಳ ಗಂಟ ಯಾತ್ರೆಗಳು ಮಾಡದಂತ ಯೋಗ್ಯತೆ ನಿಮ್ಮ ಹೇಳ್ತೀನಲ್ಲ. ಅಲ್ಲ, ಓಟ್ ಹಾಕೋದು ಜನ, ಆದ್ರೆ ನೀವು ಕೆಲಸ ಮಾಡೋದು ಮೂರು ಪಕ್ಷಗಳು ಯಾರ್ಯಾರು ಕೆಲಸ ಮಾಡ್ತೀರಾ? ಕೊಲೆಗಾರರಿಗೆ, ದರೋಡೆಕೋರರಿಗೆ, ಭ್ರಷ್ಟರಿಗೆ, ದುಡ್ಡಿರೋರಿಗೆ, ಶ್ರೀಮಂತರಿಗೆ, ರೈತರ ಕೆಲಸ ಮಾಡ್ತೀರಾ? ಕಬ್ಬು ಬೆಳೆಗಾರರನ್ನ ತಗೊಂಬಂದು ಬೀದಿ ನಿಲ್ಸಿದ್ರೆ ಅವ್ರು ಕೊನೆಗೆ ನಾನು ಇಲ್ಲಿಂದ ಬೆಳಗಾಂಗೆ ಹೋಗಿ ಆ ರೈತರ ಜೊತೆ ನಿಂತ್ಕೊಂಡಾಗ ಕೊನೆಗ ಏನೋ ಕಾಟಾಚಾರಕ್ಕೆ 3,300 ರೂಪಾಯಿ ಏನೋ ನಿಮ್ಮ ಅಪ್ಪನ ಆಸ್ತಿ ಕೊಡಂಗೆ ಕಬ್ಬು ಅವ್ರದ್ದು, ಶ್ರಮ ಅವ್ರದ್ದು,
ಬೆಳೆ ಬೆಳೆಯೋದು ಅವ್ರದ್ದು, ಜಮೀನ್ ಅವ್ರದ್ದು. ಆ ಕಬ್ಬನ್ ತಗೊಂಡ್ಬಂದು ಅಲ್ಲಿ ಫ್ಯಾಕ್ಟ್ರಿಗೆ ಹಾಕಿದ್ರೆ ಕಾಸು ಮಾಡ್ಕೊಳದ್ ಮಾತ್ರ ನಿಮ್ MLA ಮಿನಿಸ್ಟರ್ಗಳು, ಅಪೋಸಿಷನ್ ಲೀಡರ್ಗಳು. ನಾಚಿಕೆ ಆಗಲ್ಲ. ಮೂರು ಪಾರ್ಟಿಯವ್ರಿಗೆ ರೈತರ ಕಬ್ಬೆ ಬೇಕು ತಿನ್ನಕ್ಕೆ, ರೈತರ ಬೆಳೆನೇ ಬೇಕು ಕಾಸು ಮಾಡ್ಕೊಳಕ್ಕೆ. ಬೆಳೆಯೋದವರು ಕಾಸು ಮಾಡೋದು MLAಗಳು, ಅಪೋಸಿಷನ್ ಇರೋರು MLAಗಳು, ಕಾಂಗ್ರೆಸ್ MLAಗಳು, JDS MLAಗಳು. ಮೂರು ಜನಕ್ಕೆ ರೈತರ ಕಷ್ಟ ಬೇಕು, ರೈತರ ಕಬ್ಬು ಬೇಕು, ರೈತರು ಬೆಳೆದಿರೋ ಬೆಳೆಗಳು ಬೇಕು. ಕಾಸು ಮಾತ್ರ ನೀವೇ ಮಾಡ್ಕೊಬೇಕು, ಹೆಲಿಕಾಪ್ಟರ್ ಓಡಾಡಬೇಕು. ಎಸ್ ಸರ್, ಗೋವಾ ಟ್ರಿಪ್ ಮುಗಿತಾ? ಇರ್ಲಿ ಬಿಡ್ಗರು, ನಾನಂತೂ ನಿಮ್ ದುಡ್ಡಲ್ಲಂತೂ ಹೋಗಲ್ಲ. ಕಾರಣ ಯಾಕೆ ಅಂತಂದ್ರೆ ಇವಾಗ ಗೊತ್ತಾ, ಇನ್ನೊಂದು ವಿಚಾರ ಗೊತ್ತಾ? ಕರ್ನಾಟಕದ ಮುಖ್ಯಮಂತ್ರಿ ಇದಾರಲ್ಲ, ಅವರು ಅತಿ ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳ್ಕೊಬೇಕಾಗಿದ್ದಂತ ಪರಿಸ್ಥಿತಿ ಬಂದಿದೆ. ಏನಕ್ಕೆ ಅಂತ ಕೇಳ್ತೀರಾ? ಎಸ್ ಏನಕ್ಕೆ ಅಂತ ಕೇಳ್ತೀರಾ? ಕರ್ನಾಟಕದ ಮುಖ್ಯಮಂತ್ರಿ ಅತಿ ಶ್ರೀಮಂತ ಮುಖ್ಯಮಂತ್ರಿ ಅಂತ ಹೇಳ್ಬೇಕಾಗತ್ತೆ. ಏನಕ್ಕೆ ಅಂತ ಕೇಳ್ತೀರಾ? 30 ತಿಂಗಳ ಆಡಳಿತದಲ್ಲಿ CM ಸಿದ್ದಣ್ಣ ಸೋಕಾಲ್ಡ್ ಸಿದ್ದಣ್ಣ 30 ತಿಂಗಳ ಆಡಳಿತ. ಇಲ್ಲಿ ಈ ತಿಂಗಳಿಗೆ 30 ತಿಂಗಳಾಯ್ತು. ಮೇ 2023ರಲ್ಲಿ CM ಸಿದ್ದರಾಮಯ್ಯನವರು CM ಆಗಿ ಪ್ರಮಾಣ ವಚನ ಮಾಡಿದ್ದು. 30 ತಿಂಗಳಲ್ಲಿ ಸಿದ್ದಣ್ಣನ ವಿಮಾನ ಹಾರಾಟದ ವೆಚ್ಚ ಎಷ್ಟು ಗೊತ್ತಾ? ಡ್ಯೂನೋ CM ಸಿದ್ದರಾಮಯ್ಯನವರ ಎಂತ ಕಾಸ್ಟ್ಲಿ CM ಅನ್ನ ನೀವೆಲ್ಲ ಎಲೆಕ್ಟ್ ಮಾಡಿದಿರ 7 ಕೋಟಿ ಕನ್ನಡಿಗರು ಅಂತಂದ್ರೆ, ಓಡಾಡಕ್ಕೆ ಈ ಸಿದ್ದಣ್ಣ CM ಮುಖ್ಯಮಂತ್ರಿ ಸಿದ್ದಣ್ಣ ಓಡಾಡಕ್ಕೆ ಹೆಲಿಕಾಪ್ಟರ್ ಮತ್ತೆ ಪ್ರೈವೇಟ್ ಜೆಟ್ ವೆಚ್ಚ ಎಷ್ಟು ಗೊತ್ತಾ? ಯು ಕಾಂಟ್ ಬಿಲೀವ್. 41 ಕ್ರೋರ್ಸ್. ಆವಾಗಲೇ ನಾನು ಹಾಕಿದ್ದೀನಿ 47 ಕೋಟಿ. ಓಕೆ, ನೋ ಪ್ರಾಬ್ಲಮ್, ಐ ಆಮ್ ಲೀವಿಂಗ್, ನೋ ಪ್ರಾಬ್ಲಮ್. 47 ಕೋಟಿ ವೆಚ್ಚ ಆಗಿದೆ. ಇದನ್ನ 41 ಕೋಟಿ 47 ಕೋಟಿ ಅನ್ಸುತ್ತೆ. 41 47 ಗೊತ್ತಿಲ್ಲ. ಒಂದ್ ಸೆಕೆಂಡ್. 47 ಕೋಟಿ 30 ತಿಂಗಳಲ್ಲಿ ಸಿದ್ದಣ್ಣ 47 ಕೋಟಿ ರೂಪಾಯಿ ಹೆಲಿಕಾಪ್ಟರ್ ಮತ್ತೆ ಪ್ಲೇನ್ಗೆ ಖರ್ಚು ಮಾಡಿರುವಂತ ಸಿದ್ದಣ್ಣ. ಕರ್ನಾಟಕದ ಮುಖ್ಯಮಂತ್ರಿ ಎಷ್ಟು ಕಾಸ್ಟ್ಲಿ ಮುಖ್ಯಮಂತ್ರಿ ನೀವೆಲ್ಲ ಆಯ್ಕೆ ಮಾಡಿದ್ದೀರಾ ಅಂತಂದ್ರೆ, ಆಯಪ್ಪ ಹೋಗೋದು ಭಾಷಣ ಮಾಡಕ್ಕೆ. ಆಮೇಲೆ ಯಾರು ಭಾಷಣ ಕೇಳಿಲ್ಲ ಅಂದ್ರೆ ಭಾಷಣದಲ್ಲಿ ಬೈತಾನೆ ಸಿದ್ದಣ್ಣ. ಆಮೇಲೆ ಅಲ್ಲಿರುವಂತ ಅಡಿಷನಲ್ SP ಏನಾದ್ರು ಅಲ್ಲೇನಾದ್ರೂ ಸಣ್ಣ ಪುಟ್ಟ ನ್ಯೂಸೆನ್ಸ್ ಆಯ್ತು ಅಂತಂದ್ರೆ ಅಡಿಷನಲ್ SPಗೆ ಹೊಡಿಯಕ್ಕೆ ಹೋಗ್ತಾನೆ ಸಿದ್ದಣ್ಣ. ಇಂಥ ಸಿದ್ದಣ್ಣ ಕಳೆದ 30 ತಿಂಗಳಲ್ಲಿ ನಿಮ್ಮ ದುಡ್ಡನ್ನ ಖರ್ಚು ಮಾಡಿರೋ ಟ್ಯಾಕ್ಸ್ ಪೇಯರ್ಸ್ ಮನಿ, ನಿಮ್ದು ಬೇರೆ ಯಾರ್ದು ಅಲ್ಲ, ನಿಮ್ಮ ದುಡ್ಡನ್ನೇ ಖರ್ಚು ಮಾಡಿರೋದು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. 47 ಕೋಟಿ ಹೆಲಿಕಾಪ್ಟರ್ ಬಿಲ್ಲು. ಈ ಅಪ್ಪ ಹೋಗಿ ಭಾಷಣ ಮಾಡಕ್ಕೆ. ಅಲ್ರಿ, ಇವ್ರನ್ನ ಎಲೆಕ್ಟ್ ಮಾಡಿರೋದು ನಾವು ಚುನಾವಣೆಯಲ್ಲಿ ಓಟ್ ಹಾಕಿ ಇವರಿಗೆ ನಾವು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿರೋದು ಭಾಷಣ ಮಾಡಕ, ಕೆಲಸ ಮಾಡಕ ಅಲ್ಲ. ನೋಡ್ರಿ, ಭಾಷಣ ಮಾಡಕ್ಕೆ ಇವ್ರ ತೇವಳು ಹೆಂಗಿದೆ ಲೆಕ್ಕ ಹಾಕಳಿ. ಇವ್ರ ಭಾಷಣ ಕೇಳಕ್ಕೆ, ಇವ್ರ ಭಾಷಣ ಮಾಡಕ್ಕೆ ಯಾಕೆ ಇನೋವಾ ಕಾರ್ ಕೊಟ್ಟಿಲ್ವಾ? ಇನೋವಾ ಕಾರಲ್ಲಿ ಪೈಲಟ್ ಇರಲ್ವಾ? ನೋಡ್ರಿ, ಯಾವ ಸುಖಕ್ಕೆ ಬಂದವ್ರೆ ಅಂತಂದ್ರೆ, ಮಂತ್ರಿಗಳು MLAಗಳು ಹೆಲಿಕಾಪ್ಟರ್ಗಳು ತಗೊಂಡವ್ರೆ. ಮುಖ್ಯಮಂತ್ರಿ ಹೆಲಿಕಾಪ್ಟರ್ ಬಿಟ್ಟು ಕೆಳಗಡೆನೆ ಹಿಡಿಯಲ್ಲ. ಆ ಮಟ್ಟಕ್ಕೆ ಒಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡಿದಾರ. ಆ ಮುಖ್ಯಮಂತ್ರಿ ನಿಮ್ಮ ದುಡ್ಡಲ್ಲಿ, ನಿಮ್ಮ ಟ್ಯಾಕ್ಸ್ ಅಲ್ಲಿ ಓಡಾಡಿರುವಂತ 30 ತಿಂಗಳಲ್ಲಿ ಓಡಾಡಿರುವಂತ ಹೆಲಿಕಾಪ್ಟರ್ ಬಿಲ್ಲು 47 ಕೋಟಿ.